ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊ ನಾವು ಆರಾಮದಿ ನೋಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಸೋಯಾಬೀನ್ ಪಲ್ಯ ಮತ್ತು ರೊಟ್ಟಿ ರೆಸಿಪಿ ಹೇಳ್ಕೊಡತ್ತೇನೆ. ರೊಟ್ಟಿ ರೆಸಿಪಿ ಈಗೇನು ಹೇಳ್ಕೊಡೋದಿಲ್ರಿ, ಮುಂದೆ ಹೇಳ್ಕೊಡ್ತೀನಿ ರೀ. ಈಗ ಸೋಯಾಬೀನ್ ಪಲ್ಯ ಮಾಡಾಕ್ರಿ ಫಸ್ಟ್ ರೀ ಒಂದು ಬಾಣಲಿ ಇಟ್ಕೊಂಡು ನೀರು ಕುದ್ದಾದ್ಮ್ಯಾಗನ ಒಂದು ಸ್ವಲ್ಪ ಸೋಯಾಬೀನ್ ಹಾಕ್ಕೊಂಡು ಕುದಿಸ್ಕೊಂಡು ಈ ಕಡೆ ಸೋಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಅದಾದ್ಮ್ಯಾಗನ ಒಂದು ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಇನ್ನೊಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಬಿಸಿ ಆಗೋಕೆ ಬಿಡತ್ತೀನಿ ನೋಡ್ರಿ. ಅದು ಬಿಸಿ ಆದ್ಮ್ಯಾಗನ ಒಂದು 4 ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ನೋಡ್ರಿ. ನಿಮ್ಮ ಮನ್ಯಾಗಿದ್ರೆ ಹಾಕೋರಿ, ಇದಕ್ಕಂದ್ರೆ ಸ್ಕಿಪ್ ಮಾಡ್ಕೊಂಬಿಡ್ರಿ, ಅದನ್ನೇನು ಹಾಕೋಬೇಕಂತ ಏನಿಲ್ಲ. ಅದಾದ್ಮ್ಯಾಗನ ರೀ ಒಂದು ಸ್ವಲ್ಪ 2 ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡಿದ್ದು ನೋಡ್ರಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಒಳಗೆ ಶಿಸ್ತಂಗೆ ಎಷ್ಟು ಫ್ರೈ ಮಾಡ್ಕೊತೀನಿ ನೋಡ್ರಿ, ಅದ್ರ ಹಸಿ ವಾಸನೆ ಹೋಗುತ್ತಕ್ಕ ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಅದನ್ನು ಫ್ರೈ ಆದ್ಕೊಳ್ಳೇನ ಇನ್ನೊಂದು ಸ್ವಲ್ಪನ ಈ ಕಡೆ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಜಜ್ಜಿ ಇಟ್ಕೊಂಡಿವಿ ನೋಡ್ರಿ, ಅದನ್ನ ಹಾಕೊಂಡಿರಿ. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಮಾಡ್ತೀರ ರೆಡಿಮೇಡ್ ಯೂಸ್ ಮಾಡಿರಿ ನಡಿತೈತ್ರಿ. ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀರಿ. ಈ ಕಡೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಳಕತ್ತೀನಿ ನೋಡ್ರಿ. ಅದನ್ನ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡತ್ತೀನಿ ನೋಡ್ರಿ. ಫ್ರೈ ಆದ ಕೂಡಲೇ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟನ್ನು ಅರಿಶಿನ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅಷ್ಟು ಎಣ್ಣೆ ಒಳಗೆ ರೀ. ಅದಾದ್ಮೇಲೆ ನಾವು ಉತ್ತರ ಕರ್ನಾಟಕ ಸೈಡು ನಾವು ಮಸಾಲೆ ಖಾರ ಯೂಸ್ ಮಾಡ್ತೀರಿ. ನೀವು ಗರಂ ಮಸಾಲ ಪೌಡ್ರು ಮತ್ತು ರೆಡಿಮೇಡ್ ಖಾರದ ಪೌಡ್ರ್ ಸಿಗ್ತೈತೆ ನೋಡ್ರಿ, ಅದನ್ನ ಹಾಕ್ಕೊಂಡು ಮಾಡ್ರೂ ಟೇಸ್ಟ್ ಆಗುತ್ತೆ ರೀ. ಹಂಗೂ ಮಾಡ್ಕೋಬೋದು ರೀ. ಅದನ್ನು ಅದಾದ್ಮ್ಯಾಗ ರೀ ಇನ್ನೊಂದು ಸ್ವಲ್ಪನ ಇದನ್ನು ಸೋಯಾಬೀನ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋದ್ರಿ. ಹೌದು ಇಲ್ಲ ಅಂದಂಗೆ ನೀರು ಹಾಕೋಬೇಕ್ರಿ, ಭಾಳ ಹಾಕೋಬಾರ್ದ್ರಿ. ಇದು ಎಲ್ಲ ಉಪ್ಪು ಖಾರ ಸೋಯಾಬೀನ್ ಎಲ್ಲರೂ ಅಷ್ಟು ಮಿಕ್ಸ್ ಆಗ್ಬೇಕಂತಂದು ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ಅದಾದ್ಮ್ಯಾಗ ಒಂದು ಸ್ವಲ್ಪ ನಾವು ಆಗಲೇ ಉಪ್ಪು ಒಂದು ಸ್ವಲ್ಪ ಹಾಕಿದ್ದೀವಿ ರೀ. ಇನ್ನೊಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ಟೋಪನ್ ಹಾಕಿ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಇಡ್ಬೇಕು ನೋಡ್ರಿ. ಭಾಳ ಹೊತ್ತಕ್ಕೆ ಇಡಬೇಡ್ರಿ, ಯಾಕಂದ್ರೆ ತಳ ಹತ್ಕೊಂಡ್ಬಿಟ್ರೆ ಅಂದ್ರೆ ಮತ್ತು ಇದನ್ನಾಗುತ್ತೆ ಅಂತ ಭಾಳ ಹೊತ್ತಕ್ಕೆ ಇಡ್ಬೇಕು. ಈ ರೆಸಿಪಿ ಯಾಕೆ ಹೇಳ್ಕೊಡಕತ್ತೀನಿ ಅಂದ್ರೆ ರೀ, ಇವು ಆಫೀಸ್ ಹೋಗಾರ ಹೆಣ್ಮಕ್ಳಿಗೆ ಚಪಾತಿ ಜೋಡೆ ಮತ್ತು ರೊಟ್ಟಿ ಜೋಡೆ ಮತ್ತು ರೈಸಿನ ಜೋಡೆ ಅನ್ನ ಸಾಂಬಾರು ಜೋಡೆ ಮತ್ತು ಸೈಡ್ ಡಿಶ್ ಇರ್ಲಂತಂದು ಒಂದು ಸ್ವಲ್ಪ ಮಾಡ್ರೂ ಟೇಸ್ಟ್ ಆಗುತ್ತೆ ಅಂತಂದು ಹೇಳ್ಕೊಡಕತ್ತೀನಿ ನೋಡ್ರಿ. ಇದು ಈ ಬ್ಲಾಗ್ ಯಾರಿಗಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ರೊಟ್ಟಿ ರೆಸಿಪಿ ನಿಮಗೆ ಏನ್ರಿ ಬೇಕಾದರೆ ಎಷ್ಟೆಷ್ಟು ನೀರಿನ ಕ್ವಾಂಟಿಟು ಎಷ್ಟೆಷ್ಟು ಆಗೈತೆ, ಎಷ್ಟೆಷ್ಟು ಹಾಕ್ಕೋಬೇಕು, ಎಷ್ಟೆಷ್ಟು ಬಿಡ್ಬೇಕಕ್ಕ, ಹೆಂಗೆ ರೊಟ್ಟಿ ಲಟ್ಟಿಸ್ಕೋಬೇಕು, ಹೆಂಗೆ ಇನ್ನು ಹಿಟ್ಟು ನಾದ್ಕೋಬೇಕಕ್ಕ, ಇದನ್ನೆಲ್ಲ ಹೇಳ್ಕೊಡಕ್ಕ ಅಂದ್ರೆ ನಾ ಇನ್ನೊಂದು ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ. ಅದನ್ನ ಕಮೆಂಟ್ ಮಾಡಿ ಹೇಳ್ರಿ, ನೀವು ಹೆಂಗೆ ಇದನ್ನ ಕಮೆಂಟ್ ಮಾಡಿ ಹೇಳ್ರಿ, ನಾ ಅದನ್ನ ತಿಳಿಸ್ಕೊಡ್ತೀನಿ ರೀ.
ಈ ಬ್ಲಾಗ ಯಾರಿಗಾರ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಬ್ಲಾಗಿಗೆ ಸಿಗೋಣ. ಎಲ್ಲರಿಗೆ ಬಾಯ್.